What nonsense are you talking? Two of you, please get out. ಗೆಟ್ ಔಟ್ ಬೇಡ. ಅಲ್ಲಿ ಕೂತಿರುವಂಥ ಜೂರಿಗಳು ಯಾರು ಗೆಸ್ಟ್ಗಳು 4 ಜನ ಕೂತಿದ್ದಾರೋ ಆ 4 ಜನದಲ್ಲಿ ವಿನಯ್ ಅವ್ರಿಗೆ ಒಬ್ಬ ಕಂಟೆಸ್ಟೆಂಟು ರಿವರ್ಸ್ ಆದಂಥ ಒಂದು ಘಟನೆ ಇವತ್ತು ನಡೀತು. ಏನಂತಂದರೆ ಈಗ ಆಲ್ರೆಡಿ 4 ಟೀಮ್ಗಳನ್ನ ಕರೆಸಿ ಟೀಮ್ ಲೀಡ್ರ್ ಬಂದು ಅವರ ಟೀಮಲ್ಲಿರುವಂಥ ವೀಕ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಬೇಕು, ಅದರಿಂದ ಒಬ್ಬರನ್ನ ತೆಗಿತೀವಿ ಅಂತ ಹೇಳಿದರು. ಈಗ ನಿನ್ನೆ 3 ಟೀಮ್ದು ಮುಗ್ದಿತ್ತು, ಇನ್ನು 4 ಟೀಮ್ ಉಳಿದಿದ್ದು ಯಾವುದು ಅಂತಂದರೆ ಗೋಂದಿ, ಅಂದರೆ ಶ್ರುತಿ ಅವರ ಟೀಮ್ ಲೀಡರ್ ಆದಂಥ ಗೋಂದಿ ಅವರು ಬಂದು ನಿಂತ್ಕೊಂಡು ಇವತ್ತು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣವೇ ಗೋಂದಿ ಅವರು ನಾವು 3 ಜನವನ್ನು ಕರೆದ್ರು. ಯಾರ್ಯಾರು ಅಂದರೆ ಈಶಾ ಮತ್ತು ಅಭಿಷೇಕ್ ಮತ್ತು ಶ್ರೇಯಸ್, ಇವರು 3 ಜನವನ್ನು ಕರೆದ್ರು. 3 ಜನವನ್ನು ಕರೆದು 3 ಜನದಲ್ಲಿ ಶ್ರುತಿ ಅವ್ರು ಏನು ಮಾಡಿದ್ರು, ಈಶಾ ಅವ್ರನ್ನ ಸೇವ್ ಮಾಡಿ ಕಳಿಸಿದ್ರು. ಆದರೆ ಇವ್ರು 3 ಜನದಲ್ಲಿ ಆ ರೀಸನ್ಗಳು ಬಂತು, ಏನು ಕಾರಣಕ್ಕೆ ಇವ್ರು ವೀಕು, ಯಾಕೆ ಅಂತ ಅವ್ರಿಗೆ ವಾದ ವಿವಾದ ಎಲ್ಲ ನಡೀತು. ಅದನ್ನು ವಿವರಣೆ ಮಾಡೋಕ್ಕಿಂತ ಮುಖ್ಯವಾದ ವಿಚಾರಕ್ಕೆ ಬಂದ್ಬಿಡೋಣ ಡೈರೆಕ್ಟಾಗೆ. ಈಶಾ ಅವ್ರನ್ನ ಸೇವ್ ಮಾಡಿ ಕಳಿಸಿದ್ರು. ಅವ್ರು ಏನಕ್ಕೆ ಅಂದರೆ ಆಲ್ರೆಡಿ ಯಾರೋ ಇವ್ರು ಕೊಟ್ಟಂಥ ರೀಸನ್ಗೆ ಪ್ರತಿಯೊಬ್ಬರು ಕೂಡ ಉತ್ತರವನ್ನು ಕೊಟ್ಟರು. ಅದರಲ್ಲಿ ಈಶಾ ಅವರು ಚೆನ್ನಾಗಿ ಮಾತಾಡಿದ್ರು ಅಂತೇಳಿ ಶ್ರುತಿ ಅವ್ರು ಹೇಳಿದ್ದಕ್ಕೆ ಅವ್ರನ್ನ ಸೇವ್ ಮಾಡಿ ಕಳಿಸಿದ್ರು. ಇವರಿಬ್ಬರು ಉಳ್ಕೊಂಡ್ರಲ್ಲ, ಯಾರು ಅಭಿಷೇಕ್ ಮತ್ತು ಶ್ರೇಯಸ್, ಇವರಿಬ್ಬರಿಗೆ ಏನು ಮಾಡಿದ್ರು, ಒಂದು ಗೇಮನ್ನು ಕೊಡ್ತೀವಿ ನಿಮ್ಮಿಬ್ಬರಲ್ಲಿ, ಅದರಲ್ಲಿ ಯಾರು ಗೆಲ್ತೀರಾ ಅವ್ರಿಗೆ ನಾವು ಒಬ್ಬರನ್ನ ಕಳಿಸ್ತೀವಿ, ಒಬ್ಬರನ್ನ ಉಳಿಸ್ಕೊತೀವಿ ಅಂತ ಹೇಳಿ ಏನು ಮಾಡಿದ್ರು ಅಂತಂದರೆ ಕೈಗೆ ಒಂದು ಬ್ಲಿಂಕ್ ಆಗೋ ಥರದ್ದು ಏನೋ ಒಂದು ಸೆಟಪ್ ಮಾಡಿ ಹಾಕಿ, ಇವರು ಯಾಕೆ ಅವ್ರ ಮನೆಯಿಂದ ಹೋಗಬೇಕು, ಅವ್ರ ನೆಗೆಟಿವ್ ಏನು, ಇವ್ರ ನೆಗೆಟಿವ್ ಏನು ಅಂತ ಒಬ್ರೊಬ್ರು ಮಾತಾಡೋದು ನಡೀತಾ ಇತ್ತು. ಇವ್ರದ್ದು ಅವ್ರಿಗೆ ಹೇಳ್ತಾಯಿದ್ರು, ಅವ್ರದ್ದು ಇವ್ರಿಗೆ ಹೇಳ್ತಾಯಿದ್ರು, ಇಬ್ರಿಗೂ ಅವಕಾಶ ಕೊಟ್ಟರು. ಆದರೆ ಅಲ್ಲಿದ್ದಂಥ ಗೆಸ್ಟ್ಗಳೆಲ್ಲ ಏನು ಮಾಡಿದ್ರು ಅಂತಂದರೆ, ನೀವು ಮಾತಾಡಿದ್ದು ಏನೂ ವ್ಯಾಲ್ಯೂಬಲ್ ಇಲ್ಲ, ಬರೀ ನಿಮ್ಮ ಪರ್ಸ್ನಲಾಗಿ ಮಾತಾಡಿದ್ರಿ, ಯಾರು ಕೂಡ ಕರೆಕ್ಟ್ ಮಾತಾಡಲಿಲ್ಲ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಇವರು ಯಾರು ಆ್ಯಂಕರ್ ಆದಂಥ ನಮ್ಮ ಇವರು ನಿರಂಜನ್ ದೇಶಪಾಂಡೆ ಕೂಡ ಏನು ನೀವು ಇಲ್ಲಿ ಇಂಟ್ರ್ಯೂ ಮಾಡ್ತಾ ಇದ್ದೀರಾ ಅಂತ ಕೂಡ ಅವರು ಕೂಡ ಹೇಳಿದ್ರು. ಹಂಗಂತ ಹೇಳ್ತಿದ್ದಂಗೆ ಶೃಂಗೇರಿ ಇವರು ಕೂಡ ಸಂಗೀತ ಅವರು ಕೂಡ ಏನು ನೀವಿಬ್ಬರದ್ದು ಏನು ಹೇಳಬೇಕು ಅಂತ ವ್ಯಾಲ್ಯೂಬಲ್ಲೇ ಇಲ್ಲ ಅಂತ ಅಂದ್ಬಿಟ್ರು. ಹಂಗಂತ ಅಂದ್ಬಿಟ್ರು. ಮತ್ತು ಶ್ರುತಿಯವರು ಅಷ್ಟೇನು ಸರಿಯಾಗಿ ಮಾತಾಡಲಿಲ್ಲ. ಅದರಲ್ಲಿ ವಿನಯ್ ಅವರು ಏನು ಮಾಡಿದ್ರು ಅಂತಂದರೆ, ಇದು ಟೀಮ್ ಬಂದು ವಿನಯ್ ಅವ್ರದ್ದಲ್ಲ, ಶ್ರುತಿಯವ್ರದ್ದು. ಆದರೆ ಶ್ರುತಿಯವರು ಯಾವುದಕ್ಕೂ ಡಿಸನ್ ಮಾಡೋಂಗಿಲ್ಲ ಅಂತ ಒಂದಿತ್ತು ಷರತ್ತು. ಆದರೆ ವಿನಯ್ ಅವ್ರು ಏನು ಮಾಡಿದ್ರು ಅಂತಂದರೆ, ನೀವಿಬ್ಬರು ಯಾವುದೇ ರೀತಿ ವ್ಯಾಲ್ಯೂಬಲ್ ಆಗಿ ಯಾರೂ ಮಾತಾಡಲಿಲ್ಲ ಅಂತ ಮಾತಾಡ್ತಾ ಇರಬೇಕಾದ್ರೆ ಇವ್ರು ಏನು ಮಾಡಿದ್ರು ಅಂದರೆ, ಶ್ರೇಯಸ್ ಏನು ಮಾಡಿದ್ರು ಅಂತಂದರೆ, ಈ ಅಭಿಷೇಕ್ ಅವ್ರಿಗೆ ನಾವಿಬ್ಬರು ಮಾತಾಡ್ಕೊಂಡಿದ್ವಿ, ನಾವಿಬ್ಬರು ಇಲ್ಲಿ ಬಂದು ಫ್ರೆಂಡ್ ಆಗಿದ್ವಿ, ಹಂಗಾಗಿ ಇವ್ರಿಗೆ ತುಂಬ ಸಮಸ್ಯೆ ಇದೆ, ಯಾರಿಗೆ ಅಭಿಷೇಕ್ ಅವ್ರಿಗೆ ನಾನು ತ್ಯಾಗ ಮಾಡ್ತಾ ಇದ್ದೀನಿ, ಅವರೇ ಇಲ್ಲಿ ನಾನು ವಾಪಸ್ ಹೋಗ್ತೀನಿ ಹೊರಗಡೆಗೆ ಅಂತ ಹೇಳಿದ್ರು. ಹಂಗಂತ ಹೇಳಿದ ತಕ್ಷಣವೇ ಇವ್ರು ಏನು ಮಾಡಿಬಿಟ್ರು ಅಂತಂದರೆ, ಏನು ಅಂದ್ಕೊಂಡಿದ್ದೀರಾ, ನೀವೇ ಜಸ್ಟಿಫೈ ಮಾಡೋಕ್ಕೆ ಬಂದಿದ್ದೀರಾ, ನಾವಿರೋದೇನಕ್ಕೆ ಅಂತೇಳಿ ಈ ವಿನಯ್ ಅವರು ಸ್ಟಾರ್ಟ್ ಮಾಡಿದ್ರು. ಅಲ್ಲ ಸರ್, ನಮ್ಗೊಂದು ಚಾನ್ಸ್ ಕೊಡಿ ಬ್ರೋ ಅಂತ ಕೇಳಿದ್ರು. ಅದಕ್ಕೆ ಈ ವಿನಯ್ ಅವರು ಏನು ಹೇಳಿದ್ರು ಅಂದರೆ, ಅವ್ರು ಬಾಯಿ ತಪ್ಪಿ ಕೆಲವೊಂದು ಮಾತಾಡ್ತಾ ಇದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ಟ್ರೋಲ್ ಆಗಿಬಿಟ್ಟಿದ್ದಾರೆ. ಒಂದೇನಂತಂದರೆ, ಸರ್ಕಲ್ಗೆ ಎಷ್ಟು ಸೈಡ್ಸ್ ಇದೆ ಅನ್ನೋ ಒಂದು ವಿಚಾರಕ್ಕೆ ಎಷ್ಟು ಟ್ರೋಲ್ ಆಗಿಬಿಟ್ಟಿದ್ದಾರೆ ಅಂದರೆ ಸಿಕ್ಕಾಬಟ್ಟೆ. ಮತ್ತೆ ಇವತ್ತೊಂದು ಟ್ರೋಲ್ ಆಗೋ ಥರದ್ದು ಒಂದು ಮಾತನ್ನು ಆಡ್ಬಿಟ್ರು. ಏನಂತಂದರೆ, ನೀವಿಬ್ಬರು ಕೂಡ ಗೆಟ್ ಔಟ್ ಫ್ರಮ್ ಇಯರ್ ಅಂತ, ಇಬ್ಬರು ಕೂಡ ಗೆಟ್ ಔಟ್ ಹೊರಗಡೆ ಹೋಗ್ಬಿಡಿ ಅಂತ ಹಂಗಂದ್ಬಿಟ್ರು. ಹಂಗಂದ ತಕ್ಷಣವೇ ಅವರಿಬ್ಬರಿಗೂ ಕೂಡ ತುಂಬ ನೋವಾಗ್ಬಿಡ್ತು, ಅಲ್ಲಿ ನಿಂತಿದ್ದಂಥ ಶ್ರೇಯಸ್ ಮತ್ತು ಅಭಿಷೇಕ್ ಇಬ್ಬರಿಗೂ ಕೂಡ. ಅದರಲ್ಲಿ ಶ್ರೇಯಸ್ಸು ವಿನಯ್ ಅವ್ರಿಗೆ ಹೇಳಿದ್ರು, ಬ್ರೋ ನನಗೆ ಒಂದು ಚಾನ್ಸ್ ಕೊಡಿ, ನಾನು ಅವ್ರಿಗೆ ಒಂದು ಸ್ಪೇಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಅವ್ರಿರಲಿ ನಾನು ಹೋಗ್ತೀನಿ ಅಂತ ಅವ್ರ ಮಾನವೀಯತೆಯಿಂದ ಏನೋ ಆ ಹುಡುಗ ಹೇಳ್ದ. ಆದರೆ ವಿನಯ್ ಅವ್ರು ಏನು ಮಾಡಿದ್ರು, ಪಟ್ಟಂತ ಗೆಟ್ ಔಟ್ ಅಂತ ಮತ್ತೆ ಇನ್ನೊಂದು ಸಲ ಅಂದ್ಬಿಟ್ರು. ಹಂಗಂದ ತಕ್ಷಣವೇ ಈ ಶ್ರೇಯಸ್ ಏನು ಮಾಡ್ದೆ, ಬ್ರೋ ನೀವು ಗೆಟ್ ಔಟ್ ಅಂತ ಅನ್ನೋಕ್ಕಾಗಲ್ಲ ಆಯಿತಾ, ನೀವು ಅನ್ಬೇಡ್ರಿ, ಯಾಕೆ ಹಂಗೆ ಅಂತೀರಾ, ನಾವು ಅನ್ನಿಸ್ಕೊಳಕ್ಕೆ ಇಲ್ಲಿ ಬಂದಿದ್ದೀವ ಅಂತ ವಾದ ಮಾಡಿದ್ರು. ಹಂಗಂದ ತಕ್ಷಣವೇ ಎಲ್ಲ ಗಾಬರಿ ಆದರು. ಅಂದರೆ ಸ್ವಾಭಿಮಾನ ಅನ್ನೋದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಆದರೆ ಇವರು ಕೂಡ ಹಂಗೆ ಗೆಟ್ ಔಟ್ ಅಂತ ಅನ್ನಬಾರ್ದಾಗಿತ್ತು ನನಗೆ ಅನಿಸಿದ ಪ್ರಕಾರ. ಅಲ್ಲಿ ಒಂದು ಆಟ ಅಂತ ಅಂದಾಗ ಅವರು ಅಂಥದ್ದು ತಪ್ಪೇನೂ ಮಾಡಿರಲಿಲ್ಲ. ನೀವು ತಪ್ಪಾಗಿದೆ ಅಂದರೆ ನೀವಿಬ್ಬರು ಔಟ್ ಅಂತ ಹೇಳ್ಬಿಡ್ಬೋದಾಗಿತ್ತು ವಿನಯ್ ಅವರು ಕೂಡ. ಆದರೆ ಗೆಟ್ ಔಟ್ ಫ್ರಮ್ ಇಯರ್ ಅಂತ ಅಂದ್ಬಿಟ್ರು. ಹಂಗಂದ ತಕ್ಷಣ ಅವ್ರಿಗೆ ತುಂಬ ಬೇಜಾರಾಯಿತು ಅನಿಸುತ್ತೆ ಆ ಶ್ರೇಯಸ್ಗೆ. ಹಂಗಂದಿದ್ದಕ್ಕೆ ನೀವು ಹಂಗೆ ಅನ್ನುವಂಗಿಲ್ಲ, ನಿಮ್ಮ ಹತ್ರ ಹಿಂಗೆ ಆ ಥರ ಅನ್ನಿಸ್ಕೊಳಕ್ಕೆ ನಾನು ಇಲ್ಲಿ ಬಂದಿದ್ದೇನಾ ಅಂತ ತಕ್ಷಣವೇ ವಾದ ವಿವಾದ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ವಾದ ವಿವಾದ ನಡೆಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಅವರಿಬ್ಬರನ್ನೂ ಕೂಡ ಅಲ್ಲಿಂದ ವಾಪಸ್ ಕಳಿಸಿದ ತಕ್ಷಣ ಅವರಿಬ್ಬರು ಕೂಡ ಹೊರಗಡೆ ಬಂದುಬಿಟ್ರು. ಅಂದರೆ ಇಲ್ಲಿ ಏನಾಗ್ತಿದೆ ನಿಜವಾಗ್ಲೂ ಕೂಡ, ಬಿಗ್ ಬಾಸ್ ಅನ್ನೋದು, ಬಿಗ್ ಬಾಸಲ್ಲಿ ನಡೆಯೋ ಬಿಗ್ ಬಾಸ್ ಏನು ಆಟೋಟಗಳಿರ್ತಾವೋ
ಕಾಂಪಿಟೇಷನ್ಗಳು ನಡೀತಾವೋ ಅದು ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸದೇ ಇರುವಂಥ ಅಗ್ನಿ ಪರೀಕ್ಷೆ ಕ್ಯಾಂಡಿಡೇಟ್ಗಳಿಗೆ ಬಿಗ್ ಬಾಸ್ ಕಾರ್ಯಕ್ರಮ ಆಗ್ಬಿಟ್ಟೈತೆ. ಯಾಕೆಂದರೆ ಬಿಗ್ ಬಾಸಲ್ಲಿ ಹೇಗೆ ಇವರು ಸೋದಿಸಿ ಹೊರಗಡೆ ಕಳಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅಗ್ನಿ ಪರೀಕ್ಷೆ ಒಂದು ರೀತಿ ತುಂಬ ಕ್ರಿಟಿಕಲ್ ಆಗ್ಬಿಟ್ಟದೆ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ. ನಿಜವಾಗ್ಲೂ ಅದು ಯಾಕೋ ಒಂದು ರೀತಿ ತುಂಬ ಇದು ಅಗ್ನಿ ಪರೀಕ್ಷೆ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಇವರು 60 ಜನದಲ್ಲಿ 24 ಜನ ಇಟ್ಕೊಂಡು 24 ಜನದಲ್ಲಿ 4 ಟೀಮ್ ಮಾಡಿ 4 ಟೀಮಲ್ಲಿ ಒಬ್ಬೊಬ್ಬರನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದು ಒಬ್ಬರನ್ನ ಕಳಿಸ್ಬಿಟ್ರೆ ಸರಿ ಹೋಯ್ತಿತ್ತು. ಆದರೆ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಯ್ತಾಯಿತ್ತು. ಇವ್ರೇನು ಅಂತಂದರೆ ಇವರು ಈಗ ಯಾರು ಇಶಾ ಅವ್ರನ್ನ ಶ್ರುತಿ ಅವರು ಸೇವ್ ಮಾಡಿ ಕಳಿಸಿದ್ರು. ನೀವು ಚೆನ್ನಾಗಿ ಮಾತಾಡಿದ್ರಿ ಇವ್ರು 3 ಜನದಲ್ಲಿ ಅಂದರೆ ಚೆನ್ನಾಗಿ ಮಾತಾಡಿದ್ರಿ ಅಂದರೆ ಇವರು ಏನು ಗೋಂದಿ ಅವರು ಟೀಮ್ ಲೀಡರ್ ಗೋಂದಿ ಅವರು 3 ಜನಕ್ಕೆ ಏನೇನು ರೀಸನ್ ಕೊಟ್ಟು ಇಲ್ಲಿ ಕರ್ಕೊಬಂದು ನಿಲ್ಲಿಸಿದ್ರು. ರೀಸನ್ ಅಂದರೆ ಇವರು ನೆಗೆಟಿವ್, ಇವರು ಆಟಕ್ಕೆ ವೀಕ್ ಇದ್ದಾರೆ ಇವರು ಅನ್ನೋದಕ್ಕೆ ಕೊಟ್ಟಾಗ ಪ್ರತಿಯೊಬ್ಬೊಬ್ಬರು ಕೂಡ ಗೋಂದಿ ಅವರಿಗೆ ಉತ್ತರ ಕೊಡೋದ್ರಲ್ಲಿ ಇವರು ಯಾರು ಇಶಾ ಅವರು ಚೆನ್ನಾಗಿ ಉತ್ತರ ಕೊಟ್ಟರು ಅಂತೇಳಿ ಇಶಾ ಅವ್ರನ್ನ ಸೇವ್ ಮಾಡಿ ಕಳಿಸಿದ್ರು. ಆದರೆ ಇವರಿಬ್ಬರನ್ನ ನೀವಿಬ್ಬರು ಕರೆಕ್ಟಾಗಿ ಅಂಥದ್ದೇನು ವಾದ ವಿವಾದ ಮಾಡಲಿಲ್ಲ. ಅದಕ್ಕೆ ನಿಮ್ಮಿಬ್ರಿಗೂ ಒಂದು ಗೇಮ್ ಕೊಡ್ತೀವಿ ಅಂತೇಳಿ ಗೇಮ್ ಸ್ಟಾರ್ಟ್ ಕೊಟ್ಬಿಟ್ಟಿದ್ರೆ ಸರಿ ಹೋಯ್ತಿತ್ತು. ಗೇಮ್ ಇನ್ನೇನೋ ಸ್ಟಾರ್ಟ್ ಆಗಬೇಕು ಅನ್ನೋಷ್ಟರೊಳಗಡೆ ಶ್ರುತಿ ಅವರು ಒಂದು ಮಾತು ಹೇಳಿದ್ರು. ನೀವು ಮೊದಲೇ ಏನೋ ಮಾತಾಡ್ತಾ ಇದ್ರಿ ಅವಾಗಲೇ ಅದೇನೋ ಒಂದು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಅಂದ್ಬಿಟ್ರು. ಹಂಗೆ ಮಾಡ್ಕೊಳ್ಳಿ ಅಂದಾಗ ಈ ಮಾತು ಸ್ಟಾರ್ಟ್ ಆಗೋಯ್ತು. ಯಾರ ಕಡೆಯಿಂದ? ವಿನಯಿಂದ. ವಿನಯ್ ಅವರು ಏನು ಮಾಡಿದ್ರು, ಈ ಮಾತು ಹೇಳಿದ್ದು ಹಂಗೆ ಹೇಳ್ಬಾರ್ದು. ಯಾಕೆಂದರೆ ಎಲ್ಲ ಯುವಕರೇ ಇದ್ದಾರೆ, ವಿನಯ್ಗಿಂತ ಚಿಕ್ಕವರು. ವಿನಯ್ ಅವರು ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವರು ಇದ್ದಾರೆ, ಅವರು ಕೂಡ ಹೆಂಗಿದ್ದಾರೆ ಇವರು ಹೆಂಗಿದ್ದಾರೆ. ಆದರೆ ವಿನಯ್ ಅವರು ಏನು ಬಾಯಿ ತಪ್ಪಂದರು ಅಥವಾ ಅವ್ರಿಗೆ ಆ ಥರದ್ದು ನಮಗೆ ಒಂದು ಪವರ್ ಇದೆ ಅಂತ ಅಂದರು ಏನೋ ಗೊತ್ತಿಲ್ಲ. ಆದರೆ ಯೂತ್ಸ್ಗೆ ಆ ಥರ ಕೇಳಿಸ್ಕೊಂಡು ಹೊರಗಡೆ ಬರೋದಕ್ಕೆ ಒಂದು ಸ್ವಾಭಿಮಾನ ಅನ್ನೋದು ಒಂದು ಏನೋ ನೋವಾದಂಗೆ ಆಗುತ್ತೆ ಅನಿಸುತ್ತೆ. ಈಗ ಆಲ್ರೆಡಿ ಬೆಳಿಗ್ಗೆಯಿಂದ ಸಿಕ್ಕಾಬಿಟ್ಟೆ ಟ್ರೋಲ್ ಆಗಿಬಿಟ್ಟದೆ. ಅದು ಕೂಡ ಯಾವುದು ಗೆಟೌಟ್ ಅನ್ನೋದು ಕೂಡ ಆಲ್ರೆಡಿ ಟ್ರೋಲ್ ಆಗಿಬಿಟ್ಟದೆ. ಟ್ರೋಲ್ ಆಗಿದೆ ಅಂತಂದರೆ ಏನಂತಂದರೆ ಸಮಾಜಕ್ಕೆ ಸಾರ್ವಜನಿಕರಿಗೆ ಯಾವ್ದಾದ್ರು ನೋವಾಗ್ತವೆ ಅಂದರೆ ಅಂಥವೇ ಟ್ರೋಲ್ ಆಗ್ತವೆ ಅನ್ನೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಹಂಗಾಗಿ ಇವ್ರು ಶ್ರುತಿಯವರು ಮಧ್ಯದಲ್ಲಿ ನೀವು ಮಾತಾಡಿ ಅದೇನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಅಂದೇ ಹೋಗಿದ್ದಿದ್ರೆ ಆ ಗೇಮ್ ಸ್ಟಾರ್ಟ್ ಆಗೋದು ಇಬ್ಬರಲ್ಲಿ ಯಾರನ್ನಾರೊಬ್ಬರನ್ನ ಔಟ್ ಮಾಡಿಯೋ ಅಥವಾ ಇಬ್ಬರಲ್ಲಿ ಯಾರನ್ನೊಬ್ರು ಉಳ್ಕತ್ತಿದ್ರು ಅಥವಾ ಯಾರೊಬ್ಬರನ್ನ ಉಳಿಸ್ಬೋದಾಗಿತ್ತು, ಇಲ್ಲಾಂದ್ರೆ ಇಬ್ಬರನ್ನೂ ಕಳಿಸ್ಬಿಡ್ಬೋದಾಯ್ತು ಇವರು. ಆದರೆ ಇವ್ರು ಏನಂತಂದ್ರು ಆಗ ವಾದ ವಿವಾದ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಈ ಕಾರಣದಿಂದ ಇಬ್ಬರನ್ನೂ ಕೂಡ ವಾಪಸ್ ಕಳಿಸ್ಬಿಟ್ರು. ಕಳಿಸಿದ ಮೇಲೆ ನೆಕ್ಸ್ಟ್ ಗೇಮ್ಗಳು ಬಂದವು, ಬೇರೆ ಬೇರೆ ಗೇಮ್ ಆಡಿಸಿದ್ರು. ಆದರೆ ಇದು ಒಂದು ಮಾತು ಎಷ್ಟು ಅವ್ರಿಗೆ ನೋವಾಗ್ಬಿಡ್ತು ಅಂತಂದರೆ ಶ್ರೇಯಸ್ ಅವರಿಗೆ ನೋಡ್ತಿರೋರಿಗೂ ಕೂಡ ಒಂದು ರೀತಿ ಏನು ಅನ್ನಿಸ್ತು, ಅಯ್ಯೋ ಇದೆಲ್ಲ ಹೋಗ್ತಾ ಇದೆ ಅಗ್ನಿ ಪರೀಕ್ಷೆ ಅನ್ನೋದು, ಎಲ್ಗೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಅನ್ನಿಸ್ತಾ ಇದೆ. ನಮಗಂತೂ ಇದೇನು ಅಂತ ಹೇಳೋಕೆ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರೋ ಪ್ರೇಕ್ಷಕರು ಕೂಡ ದಯವಿಟ್ಟು ಸುದೀಪ್ ಅವ್ರು ಬರೋಗಂಟ ನಿಜವಾಗ್ಲೂ ಕೂಡ ಒಂದು ಜಸ್ಟಿಫೈ ಸರಿಯಾಗಿ ಯಾರಿಗೂ ಸಿಗಲ್ಲ. ಇದೇ ಸುದೀಪ್ ಅವ್ರು ಏನಾದರೂ ಒಂದು ಹೇಳಿ ಗೌರವದಿಂದ ಎಷ್ಟೋ ಜನ ಕೇಳ್ಕೊಂಡು ಹೋಗ್ತಾರೆ, ಯಾರು ಕೂಡ ರಿವರ್ಸ್ ಆಗಲ್ಲ. ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಅಳ್ದು ಸುರಿದು ಯೋಚನೆ ಮಾಡಿ ಹೇಳುವಂಥ ಮನುಷ್ಯ ಕಿಚ್ಚ ಸುದೀಪ್ ಅವರು. ಅದಕ್ಕೆ ಕಿಚ್ಚ ಸುದೀಪ್ ಅವ್ರನ್ನ ಪ್ರತಿಯೊಬ್ಬರು ಗೌರವಿಸ್ತಾರೆ. ಆದರೆ ಇವ್ರೇನಾದ್ರು ಬಾಯಿ ತಪ್ಪಿ ಅವಸರದಲ್ಲಿ ಏನಾದರೂ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಅಂದ್ಬಿಟ್ರ ಅದು ತಪ್ಪಾಯ್ತಾ ಗೊತ್ತಿಲ್ಲ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಇದು ಒಂದು ಆಟ, ಪ್ರತಿಯೊಬ್ಬರನ್ನ ಗೌರವಿಸ್ಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷೆ ಮಾಡಿದ ತಪ್ಪಿಗೆ ಕೊಡೋದು ಸಹಜ. ಆದರೆ ಇದು ನಿಮ್ಮ ಪ್ರಕಾರ ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿ. ನಮಸ್ಕಾರ. ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಕಂಟೆಂಟ್ನ ನಿಮಗೋಸ್ಕರ ತಲುಪಿಸ್ತಾ ಇರ್ತೀವಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.